ಸಿಸ್ಟರ್, ಅವರು 3 ದಿನವಾಯ್ತು ಮಲವಿಸರ್ಜನೆ ಮಾಡಿ. ಅವರ ಹೊಟ್ಟೆ ಉಬ್ಬಿಕೊಂಡು ನೋವಿದೆ ಎನ್ನುತ್ತಿದ್ದಾರೆ. ಬೆಳಗಿನ ಉಪಹಾರ ಸಹ ಮಾಡಿಲ್ಲ. ಹೊಟ್ಟೆ ತುಂಬಿದಾಗನ್ಸ್ತಾ ಇದೆ ಸಿಸ್ಟರ್. ನನಗೆ ಏನ್ ತಿನ್ನಲು ಇಷ್ಟವಾಗ್ತಾ ಇಲ್ಲ. ಪರ್ವಾಗಿಲ್ಲ ಆನಂದ್. ಕೆಲವೊಮ್ಮೆ ಮಾರ್ಫಿನಂತಹ ನೋವು ನಿವಾರಕ ಔಷಧಿಗಳನ್ನು ಕೊಟ್ಟಾಗ ಇದು ಮಲಬದ್ಧತೆಯನ್ನ ಉಂಟುಮಾಡುತ್ತೆ. ನಾನು ಅವರಿಗೆ ರಾತ್ರಿಯಲ್ಲಿ ಸಿರಪ್ ಸಹ ಕೊಟ್ಟೆ, ಆದ್ರೂ ಹೌದು ರಮಾ, ಕೆಲವೊಮ್ಮೆ ಮಲವಿಸರ್ಜನೆ ತಡವಾದರೆ ಅಥವಾ ಮಲವು ಗಟ್ಟಿಯಾಗಿದ್ದರೆ ಅವರಿಗೆ ಆರಾಮವಾಗಿ ಮಲವಿಸರ್ಜನೆ ಮಾಡಲು ಸಹಾಯಕವಾಗಿ ನಾವು ಸಪೋಸಿಟರಿಯನ್ನು ಗುದನಾಳದ ಮೂಲಕ ನೀಡಬಹುದು. ಸಪೋಸಿಟರಿ ಎನ್ನುವುದು ನಾವು ಗುದನಾಳಕ್ಕೆ ನಿಧಾನವಾಗಿ ಇಡುವ ಒಂದು ಸಣ್ಣ ಔಷಧಿ. ಅಲ್ಲಿ ಅದು ಕರಗುತ್ತದೆ ಮತ್ತು ಬಾಯಿಯ ಮೂಲಕ ನೀಡುವ ಔಷಧಿಗಳಿಗಿಂತ ವೇಗವಾಗಿ ಕೆಲಸ ಮಾಡುತ್ತದೆ. ಉದ್ದೇಶ: ಕರುಳಿನ ಚಲನೆಯನ್ನು ಉತ್ತೇಜಿಸಲು, ಮಲಬದ್ಧತೆಯನ್ನು ನಿವಾರಿಸಲು. ಮೌಖಿಕವಾಗಿ ತೆಗೆದುಕೊಳ್ಳುವುದು ಕಷ್ಟಕರವಾದಾಗ ಈ ಔಷಧವನ್ನು ನೀಡುವುದು. ರಮಾ, ನಾವು ಪ್ರಾರಂಭಿಸುವ ಮೊದಲು ಅವರನ್ನು ಆರಾಮವಾಗಿರಿಸಿ ಅವರ ಗೌಪ್ಯತೆಯನ್ನು ಖಚಿತಪಡಿಸಿಕೊಂಡು ಪರದೆಗಳನ್ನು ಮುಚ್ಚಿದ ನಂತರ ನಾವು ಪ್ರಾರಂಭಿಸೋಣ. ಆನಂದ್, ನಿಮ್ಮ ಬಲಗಾಲನ್ನು ಎದೆಯ ಕಡೆಗೆ ಸ್ವಲ್ಪ ಬಾಗಿಸಿ. ನೀವು ಎಡಕ್ಕೆ ಮಲಗಲು ನಾನು ಸಹಾಯ ಮಾಡುತ್ತೇನೆ. ಇದು ಔಷಧಿಯನ್ನು ಸುಲಭವಾಗಿ ಒಳಗೆ ಹೋಗಲು ಸಹಾಯ ಮಾಡುತ್ತದೆ. ಗುದನಾಳವು ಎಡಭಾಗದಲ್ಲಿದೆ, ಆದ್ದರಿಂದ ಔಷಧವು ನೈಸರ್ಗಿಕವಾಗಿ ಒಳಗೆ ಚಲಿಸುತ್ತದೆ. ನಾನು ಸ್ವಲ್ಪ ಜೆಲ್ಲನ್ನು ಹಚ್ಚುತ್ತೇನೆ. ಇದು ಘರ್ಷಣೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಮತ್ತು ಅಳವಡಿಕೆಯನ್ನು ಸುಗಮಗೊಳಿಸುತ್ತದೆ. ಗುದದ್ವಾರದ ಸುತ್ತಲೂ ಯಾವುದೇ ಹುಣ್ಣು ಅಥವಾ ಊತವಿದ್ದರೆ ಅದಕ್ಕೆ ಹೆಚ್ಚು ಆರೈಕೆಯ ಅಗತ್ಯವಿದೆ. ನಾವು ಎಂದಿಗೂ ಬಲ ಉಪಯೋಗಿಸಬಾರದು. ಆನಂದ್, ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಒಳಗೆ ಮತ್ತು ಹೊರಗೆ. ಎಲ್ಲವೂ ಮುಗಿಯಿತು, ಅಷ್ಟೆ. ನಿಮಗೆ ಅದು ಒಳಗೆ ಏನೋ ಇದೆ ಅನಿಸಬಹುದು, ಆದರೆ ಅದು ಶೀಘ್ರದಲ್ಲೇ ಸರಿ ಹೋಗುತ್ತದೆ. ಇದು ಸಪೋಸಿಟರಿ ಜಾರಿ ಹೊರಗೆ ಬರದಂತೆ ತಡೆಯುತ್ತದೆ. ಈಗ ಸ್ವಲ್ಪ ಸಮಯ ಅವರು ವಿಶ್ರಾಂತಿ ಪಡೆಯಲಿ. ಔಷಧವು ಸುಮಾರು 15-30 ನಿಮಿಷಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಧನ್ಯವಾದ ಸಿಸ್ಟರ್. ಅವರು ಈಗ್ಲೇ ಸ್ವಲ್ಪ ಆರಾಮವಾಗಿ ಕಾಣಿಸ್ತಾ ಇದ್ದಾರೆ. ಹೌದು, ಮತ್ತು ನೀವು ಮನೆಯಲ್ಲಿ ಇದನ್ನು ಮಾಡುವಾಗ ನೆನಪಿಡಿ, ಸೌಮ್ಯವಾದ ಕೈಗಳು, ಗೌಪ್ಯತೆ ಮತ್ತು ತಾಳ್ಮೆ ಇರಲಿ. ಮಲಬದ್ಧತೆಯ ನೋವು ಇನ್ನಷ್ಟು ಹದಗೆಡಿಸಿ ಉಬ್ಬುವಿಕೆಗೆ ಕಾರಣವಾಗಬಹುದು, ಆದರೆ ಈ ರೀತಿಯ ಸಣ್ಣ ಹೆಜ್ಜೆಗಳಿಂದ ನಾವು ಅವರನ್ನು ಆರಾಮವಾಗಿಡಬಹುದು. ಧನ್ಯವಾದ ಸಿಸ್ಟರ್. ನಾನು ಮೊದಲು ಅವರನ್ನು ಮುಟ್ಟಲು ತುಂಬಾ ಹೆದರುತ್ತಿದ್ದೆ. ಈಗ ನಾನು ಸಹಾಯ ಮಾಡಬಲ್ಲೆ ಎಂದು ನನಗೆ ಅನ್ನಿಸ್ತಾ ಇದೆ. ನೀವು ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಿ ರಮಾ. ನಿಮ್ಮ ಆರೈಕೆಯೇ ಅವರ ಶಕ್ತಿ. ಮನೆಯಲ್ಲಿ ಪ್ಯಾಲೇಟಿವ್ ಕೇರ್, ಸಹಾನುಭೂತಿ ಮತ್ತು ಆತ್ಮವಿಶ್ವಾಸವು 2 ಕೈಗಳು ಜೋಡಿಸಿದಂತೆ ಕೆಲಸ ಮಾಡುವುದು. ಪ್ರತಿಯೊಂದು ಸೌಮ್ಯ ಸ್ಪರ್ಶವೂ ನೋವು, ಯಾತನೆಯನ್ನು ನಿವಾರಿಸುತ್ತದೆ.